ಮಾನಸದಲ್ಲಿ ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯ ಪರಮ ಪೂಜನೀಯ ಶ್ರೋತ್ರಿಯ ಪ್ರಮಾಣಿತ ಸದ್ಗುರುದೇವರನ್ನ ಎನ್ನ ವಿಮಂದರದಲ್ಲಿ ಸ್ಮರಣೆ ಮಾಡಿಕೊಂಡು ಭವಾಂಡ ಪುರುಷರು ಲೀಲಾರೋಗ್ಯಗಳು ಶಾಮಾನುಗ್ರಹ ಸಿದ್ಧ ಹಸ್ತರಾಗಿರತಕ್ಕಂತಹ ಪರಮ ಪೂಜನೀಯ ಶ್ರೋತ್ರಿಯ ಪ್ರಮಾಣಿತರಾಗಿರತಕ್ಕಂತಹ ಚನ್ನಬಸವೇಂದ್ರ ದೇವರಗೊಂಡ ಜನ್ಮದಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಜಗದ್ಗುರು ಸಿದ್ಧಾರೂಢರನ್ನ ಶಿವಾನಂದರನ್ನ ಗುರುನಾಥರನ್ನ ಸ್ಮರಿಸಿಕೊಂಡು ಯಾವ 42ನೇ ವರ್ಷದ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಆಶೀರ್ವಾದಗಳ ದಯಪಾಲಿಸ್ತಾ ಇರುವಂತಹ ವಿಶ್ವಗುರುಗಳೇ ಸಾಧು ಚಕ್ರವರ್ತಿ ಪಂಚಮಠಾಧೀಶರು ಪ್ರಾತಸ್ಮರಣೀಯರು ಆಗಿರುವ ಶ್ರೀಮದ್ ಜಗದ್ಗುರು ಅಪ್ಪಾಜಿಯವರ ನಿರಾಮಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯರಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರು ಗೀತೋತ್ತಮಾಚಾರ್ಯರು ಶಿವಾದ್ವೈತ ಭೂಷಣರು ಆಗಿರುವ ಶ್ರೀಮದ್ ಜಗದ್ಗುರು ಬೀದರ್ನ ಅಪ್ಪಾಜಿಯವರ ನಿರಾಮಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಾತೃಶ್ರೀ ಲಕ್ಷ್ಮೀ ತಾಯಿಯವರಲ್ಲಿ ಹಾಗೆ ವಿದ್ಯಾನಂದ ಅಪ್ಪಾಜಿಯವರನ್ನೇ ಮೊದಲುಗೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಸರ್ವ ಸಮಾಜರಲ್ಲಿ ಮಾತಾಜಿಯವರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಯಾವ ಮಾನವ ಜನ್ಮ ಯಥಾರ್ಥವಾಗಿರುವಂತಹ ಸ್ವರೂಪವನ್ನು ತಿಳಿದುಕೊಂಡು ಸದ್ಗುರುಗಳ ಒಂದು ಕೃಪಾಶೀರ್ವಾದವನ್ನ ಹೊಂದಿ ಮುಕ್ತರಾಗಲು ಆಕಾಂಕ್ಷಿಸಿದಂತಹ ಸಮಸ್ತ ಗಣ್ಯಮಾನ್ಯರೇ ಶರಣ ಬಂಧುಗಳೇ ತಾವೆಂದರೆ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅದ್ಭುತವಾಗಿರುವಂತಹ ಭಜಗೋವಿಂದಮನ್ನುವಂತಹ ಶ್ರೀಮಂತ ಆದಿಗುರು ಶಂಕರಾಚಾರ್ಯರ ಒಂದು ಸ್ತೋತ್ರದ ಒಂದು ಚರಣವನ್ನ ಆಧಾರವಾಗಿಟ್ಟುಕೊಂಡು ಇಲ್ಲಿಯವರೆಗೂ ಪರಮ ಪೂಜ್ಯರು ನಮಗೆಲ್ಲ ಉಪದೇಶವನ್ನ ಮಾಡಿಕೊಂಡು ಬಂದರು. ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಈ ಸಂಸಾರಿಕವಾಗಿರತಕ್ಕಂತಹ ಚಕ್ರದಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದೇವೆ. ಅನೇಕ ರೀತಿಯಾಗಿರುವಂತಹ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದೇವೆ. ಈ ಎಲ್ಲ ನರಕ ಯಾತನೆಗಳ ಮಧ್ಯದಲ್ಲಿ ನಾವು ಈ ಭವಸಾಗರವನ್ನು ದಾಟಬೇಕಾಗಿತ್ತು ಅಂತಂದ್ರ ಒಂದು ಕ್ಷಣವಾಗಿರೂ ಕೂಡ ಸಜ್ಜನರ ಸಂಘವನ್ನ ಮಾಡುವಂತಹ ಮಾತನ್ನ ಆದಿಗುರು ಶಂಕರಾಚಾರ್ಯರು ನಮಗೆ ತಿಳಿಸಿಕೊಂಡು ಬರ್ತಾ ಇದ್ದಾರೆ. ಕ್ಷಣಮಪಿ ಸಜ್ಜನೆ ಸಂಘಕ್ಕೆ ಮಹಾಜನ ಕ್ಷಣಮಪಿ ಸಜ್ಜನೆ ಸಂಘಕ್ಕೆ ಭವತಿ ಭವಾನವ ಕರುಣೆ ನೌಕ. ನೌಕೆ ಅಂತಂದ್ರೆ ಇಲ್ಲಿ ಹಡಗು.
ಈ ಭವಸಾಗರದ ಹಡಗನ್ನ ಎಲ್ಲ ದುಃಖಗಳಿಂದ ನಾವು ಮುಳುಗುತ್ತಾ ಇದ್ದೇವೆ. ಇದನ್ನ ನಾವು ಪಾರಾಗಬೇಕಾಗಿತ್ತು ಅಂತಂದ್ರ ಒಂದು ಕ್ಷಣವಾದರೂ ಕೂಡ ಸಜ್ಜನರ ಸಂಘವನ್ನ ಮಾಡುವುದು. ಇವತ್ತು ನಾವೆಲ್ಲರೂ ಕೂಡ ಎಲ್ಲದೇನೆ ಅಂತಂದ್ರೆ ಸಜ್ಜನರ ಸಂಘದೊಳಗೆ ಇವತ್ತು ಕೂತ್ಕೊಂಡಿದ್ದೇವೆ. ಎಷ್ಟು ಆನಂದ ಆಗುತ್ತಾ ಇದೆ, ಇವತ್ತು ಅನುಭವಿಸಿ ನೋಡುತ್ತಾ ಇದ್ದೇವೆ. ಕನಕದಾಸರು ನೋಡಲೇ ಹೇಳಿರಬೇಕು ಅಂತ ನನಗೆ ಅನಿಸ್ತದೆ. ವೈಕುಂಠದೊಳಗೆ ನಿನಗೆ ಸ್ಥಾನವನ್ನ ಕೊಡುತ್ತೇನೆ, ಬಾರೋ ವೈಕುಂಠಕ್ಕಂತ ಹೇಳಿ ಸ್ವತಃ ಶ್ರೀರಾಮಚಂದ್ರ ಕರೆದಾಗ ಕನಕದಾಸರು ಹೇಳ್ತಾರೆ, ನಿನ್ನ ವೈಕುಂಠದೊಳಗ ಸಾಧು ಸಂತರ ಸಂಘ ಸಿಗುತ್ತದೆ ಅಂತಂದಾಗ, ಇಲ್ಲಪ್ಪ ವೈಕುಂಠದೊಳಗ ಸಾಧು ಸಂಘ ಇಲ್ಲ, ಭೋಗ ಭಾಗ್ಯಗಳದಾವು ಅಂತ ಹೇಳ್ತಾರೆ. ಹಾಗಾದರೆ ನಿನ್ನ ಭೋಗ ಭಾಗ್ಯಗಳನ್ನ ನೀನೇ ಇಟ್ಟುಕೋ, ನಾನು ಸಾಧು ಸಂಘದಲ್ಲಿ ದೊರೆವಾನಂದ ವೈಕುಂಠದಲ್ಲೂ ಕೂಡ ಈ ಸಾಧು ಸಂಘಕ್ಕೆ ಆನಂದ ನಮಗೆ ಸಿಗೋದಿಲ್ಲ ಅಂದ ಮೇಲೆ ನಾನು ಅಲ್ಲಿಗೆ ಬರೋದಿಲ್ಲ, ಸಾಧು ಸಂಘದೊಳಗಿನ ಉಳಿಯುತ್ತೇನೆ ಅಂತ ಹೇಳ್ತಾರೆ. ಬಹುಶಃ ಸಾಧು ಸಂಘದಲ್ಲಿ ದೊರೆಯುವುದರಿಂದ ನಮ್ಮೊಳಗಿರತಕ್ಕಂತಹ ಎಲ್ಲ ದುರ್ಗುಣ ದುರಾಚಾರಗಳು ನಶಿಸಿ ನಾವು ಕೂಡ ಏನಾಗುತ್ತೇವೆ ಅಂತಂದ್ರೆ ಸಾತ್ವಿಕರಾಗಿ, ಸಜ್ಜನರಾಗಿ, ಸದ್ವರ್ತನೆ ಸದಾಚಾರಗಳನ್ನ ಮೈಗೂಡಿಸಿಕೊಂಡು ಜೀವನ್ಮುಕ್ತಿಗೆ ಬೇಕಾಗಿರತಕ್ಕಂತಹ ಯೋಗ್ಯತೆಯನ್ನ, ಅರ್ಹತೆಯನ್ನ, ಅಧಿಕಾರತ್ವವನ್ನ ನಾವು ಸಂಪಾದನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹಾಗಾಗಿಯೇ ಸಜ್ಜನರ ಸಂಘದೊಳಗ ಎಷ್ಟು ಸಮಯವನ್ನು ನಾವು ಕಳೀತೇವೆ ಅಷ್ಟು ನಮ್ಮ ಬದುಕು ಆನಂದ, ಪರಮಾನಂದ, ಬ್ರಹ್ಮಾನಂದದ ಸ್ಥಿತಿಯನ್ನ ಅದು ಅನುಭವಿಸ್ತದೆ. ಆದ್ರೆ ನಮಗೆ ಏನಾಗಿದೆ ಅಂತಂದ್ರೆ ನಾವೆಲ್ಲ ವಿಷಯಗಳ ಸಂಘದಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದೇವೆ. ಯಾರು ವಿಷಯಾದಿಗಳ ಸಂಘವನ್ನ ಮಾಡುತ್ತಾರೋ ಅವರು ಅನೇಕ ರೀತಿಯಾದಂತಹ ದುಃಖವನ್ನ, ನರಕ ಸದೃಶವಾಗಿರತಕ್ಕಂತಹ ಯಾತನೆಯನ್ನ ಅವರು ಅನುಭವಿಸ್ತಾರೆ. ಅದಕ್ಕ ಆನಂದ ಶಂಕರಪ್ಪ ಹೇಳುವುದೇನಂದ್ರೆ, ಬಹುಶಃ ಬರೀ ಇದಕ್ಕಾಗಿಯೇ ಲೌಕಿಕ ವಿಷಯಗಳಾಗಿ ನಿನ್ನ ಜೀವನವನ್ನ ಕಳೆಯಲಿಕ್ಕೆ ಹೋಗಬೇಡಪ್ಪ. ಅಟ್ಲೀಸ್ಟ್ ಒಂದು ಕ್ಷಣವಾಗಿರೋ ಕೂಡ ಸಜ್ಜನರ ಸಂಘದೊಳಗೆ ಬದುಕುವುದನ್ನ ಕಲಿ. ಯಾಕಂದ್ರೆ ದುರ್ಗುಣಿಗಳಿಗೆ, ದುರಾಚಾರಗಳಿಗೆ ಈ ಸಜ್ಜನರ ಸಂಘ ನಡೆಸೋದಿಲ್ಲ. ಅವರು ಬರೇ ದುರಾಚಾರಗಳ ಸಂಘದಲ್ಲೇ ಇರಬೇಕು ಅಂತ ಅನಿಸ್ತದೆ. ಸಂಘ ಎರಡುಂಟು ಅಂತ ಆ ಶರಣರು ನಮಗೆ ಹೇಳುತ್ತಾರೆ, ಒಂದು ಹಿಡಿ ಒಂದು ಬಿಡು. ಸಜ್ಜನರ ಸಂಘವನ್ನ ಹಿಡ್ಕೋ, ದುರ್ಜನರ ಸಂಘವನ್ನ ಬಿಡು. ಯಾಕೆ ಅಂತಂದ್ರೆ ಮನುಷ್ಯನಾದ ಒಂದು ಸಂಘ ಜೀವಿ, ಯಾವುದಾದ್ರೂ ಒಂದು ಸಂಘದಲ್ಲಿ ಆತ ಇರಲೇಬೇಕು. ನೀವು ಸಜ್ಜನರ ಸಂಘವನ್ನ ಮಾಡಿದ್ರಿ ಅಂತಂದ್ರೆ ದುರ್ಜನರ ಸಂಘದಿಂದ ದೂರ ಇರಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ದುರ್ಜನರ ಸಂಘವನ್ನು ನೀವು ಮಾಡಿದ್ರಿ ಅಂತಂದ್ರೆ ಸಜ್ಜನರ ಸಂಘದಿಂದ ನಾವು ಏನಾಗಬೇಕಾಗತ್ತಂದ್ರೆ ದೂರವಾಗಿ ಇರಬೇಕಾಗತ್ತೆ. ಸಜ್ಜನರ ಸಂಘ ಈ ಭವಸಾಗರವನ್ನ ದಾಟಿಸ್ತದೆ, ನಮ್ಮ ಮಧ್ಯೆಯನ್ನ ಶುದ್ಧ ಮಾಡುತ್ತದೆ, ಗತಿಯಾಗಿರತಕ್ಕಂತಹ ಜೀವನೋಕ್ತ ಸ್ಥಿತಿಯನ್ನ ನಮಗೆ ಒದಗಿಸಿಕೊಡುತ್ತದೆ. ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಗುರುಗಳ ಆಶೀರ್ವಾದದಿಂದ, ಗುರುಗಳ ಸಂಘದಿಂದಲೇ ನಾವು ಬೆಳೆದಿರುವುದರಿಂದ, ಎಲ್ಲ ಮಹಾತ್ಮರ ಸಂಘ ನಮಗೆ ದೊರೆತಿರುವುದರಿಂದ ಎಷ್ಟೊಂದು ಆನಂದ ಅಂತಕ್ಕಂಥದ್ದು ನಮಗೆ ಆಗುತ್ತದೆ. ಹಾಗಾಗಿ ಎಲ್ಲ ಬಂಧುಗಳಲ್ಲಿ, ಎಲ್ಲ ಸದ್ಭಕ್ತರಲ್ಲಿ ನಾವು ತಿಳಿಸೋದೇನು ಅಂತಂದ್ರೆ, ಈ ಸತ್ಸಂಗವನ್ನ ಮಾಡುವಂತ ಕೆಲವರು ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಟ್ಯೂಷನ್ಗಳಲ್ಲಿ ಹೇಳುವುದಿಲ್ಲ. ಇವತ್ತು ಸತ್ಸಂಗದ ಮಹತ್ವವನ್ನ ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ, ಸಾಧು ಸಜ್ಜನರ ಮಹತ್ವವನ್ನ ನಾವು ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇಂತಹ ವೇದಾಂತ ಪರಿಷತ್ತಿನಲ್ಲಿ ಮಾತ್ರ ನಮಗೆ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತದಲ್ಲ. ಇಲ್ಲಿ ಬಿಟ್ಟು ನಾವು ಮತ್ತಿಲ್ಲ ನಾವು ಮಾಡ್ತೇವೆ ತಿಳ್ಕೊಳ್ಬಹುದು ಅಂತಂದ್ರೆ ಇವತ್ತಿನ ಆಧುನಿಕತೆಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳಾದಿಯಾಗಿ ಯುವಕರು, ಹಿರಿಯರು ಸದಾ ಸಜ್ಜನರ ಸಂಘದೊಳಗೆ ನಾವು ಇರಬೇಕು. ತಂಪಿನಲ್ಲಿ ತಂಪು ಯಾವುದು ಅಂತಂದ್ರೆ ನಾವು ವಿಮಲ ತಂಪು ಅಥವಾ ಚಂದ್ರನ ತಂಪು ಬಹಳ ತಂಪು ಐತಿ ಅಂತ ಹೇಳ್ತೇವೆ. ಆದರೆ ಸಾಧು ಸಂಘದ ಒಂದು ದಿವ್ಯ ಸಂಘ, ಸಂತರ ದಿವ್ಯ ಸಂಘ ಏನ್ ಮಾಡುತ್ತಂದ್ರ
ನಮ್ಮ ಬದುಕಿಗೆ ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ತಂದು ಕೊಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಜ್ಜನರ ಸಂಘದಲ್ಲಿ ಇರೋಣ ಅನ್ನುವಂತಹ ಮಾತನ್ನ ಆದಿಗುರು ಶಂಕರಾಚಾರ್ಯರು ನಮಗೆಲ್ಲ ತಿಳಿಸಿಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಜನ ಮಹಾತ್ಮರು ಬ್ರಹ್ಮಜ್ಞಾನಿಗಳು ವೇದಿಕೆಯ ಮೇಲೆ ಇರುವುದರಿಂದ ಆ ಎಲ್ಲ ಪರಮ ಪೂಜ್ಯರ ಒಂದು ಆಶೀರ್ವಚನವನ್ನು ನಾವೆಲ್ಲ ಕೇಳಿ ಧನ್ಯರಾಗೋಣ ಅನ್ನುವಲ್ಲಿಗೆ ನನ್ನ ಮನೆಗೆ ವಿರಾಮವನ್ನು ನೀಡಿತಾ ಇದ್ದೇನೆ. ಎಲ್ಲರಿಗೂ ಶರಣ ಶರಣ.